One. ರಾಜ್ಯಪಾಲರಿಗೆ ದೂರು ಕೊಡ್ತಾರೆ. ಅದಕ್ಕಿಂತ ಮುಂಚೆ ಮೈಸೂರಲ್ಲಿ ಲೋಕಾಯುಕ್ತಲ್ಲಿ 15 ದಿನ ಹಿಂದೆ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದು FIR ಆಗಿರಲ್ಲ. ಒಂದೇ ದಿನಕ್ಕೆ ತಾವೆಲ್ಲ ಮಾಧ್ಯಮದವರು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಆಯ್ತಪ್ಪ, ಈಗ ಪ್ರಾಸಿಕ್ಯೂಷನ್ ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ರ, ಈಗ ಪ್ರಾಸಿಕ್ಯೂಷನ್ ಇದೆ. ಮಾನ್ಯ ಕುಮಾರಸ್ವಾಮಿ ಅವ್ರ ಮೇಲೆ ಕೇಂದ್ರದ ಮಂತ್ರಿ ಆಗಿದ್ದಾರೆ. ಕುಮಾರಸ್ವಾಮಿ ಅವರೇ ಲೋಕಾಯುಕ್ತದವ್ರು ಕೇಳಿದ್ದಾರೆ, ಇದುವರೆಗೂ ಕೊಟ್ಟಿಲ್ಲ. ಮನೆ ಮಾಧ್ಯಮ ಸ್ನೇಹಿತರು ಕೇಳ್ತಾ ಇದ್ರು, ಅವಾಗ ಮಾಧ್ಯಮದಲ್ಲಿ ನಾವು ನೋಡ್ತೀವಿ ಮಾನ್ಯ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕಾದ್ರೆ. ಏನಕ್ಕೆ ಸ್ವಾಮಿ ಮಾನ್ಯ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು? ಕೇಂದ್ರದಲ್ಲಿ ಮಂತ್ರಿಯಾಗಿರೋ ಕುಮಾರಸ್ವಾಮಿ ಮೇಲೆ ಲೋಕಾಯುಕ್ತವ್ರು ಕೇಳಿದಕ್ಕೆ ಪರ್ಮಿಷನ್ ಕೊಡಲ್ಲ. 4 ಜನ ಮಂತ್ರಿ ಮೇಲೆ ಇದೆ, ಮಾಜಿ ಮಂತ್ರಿಗಳ ಮೇಲೆ ಕೇಳ್ತಾರೆ. ಜನಾರ್ದನ್ ರೆಡ್ಡಿ ಬಗ್ಗೆ ಕೇಳ್ತಾರೆ, ಶಶಿಕಲಾ ಜೊಲ್ಲೆ ಬಗ್ಗೆ ಕೇಳ್ತಾರೆ. ಅವ್ರಿಗೆಲ್ಲ ಯಾರಿಗೂ ಸ್ಯಾಂಕ್ಷನ್ ಕೊಡಲ್ಲ, ಮಾನ್ಯ ಮುಖ್ಯಮಂತ್ರಿಗಳು ಕೊಡ್ತಾರೆ. ದಯಮಾಡಿ ರಾಜ್ಯದ ಜನ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಈ BJP-ಯವರು ಬೇಕಂತ ನಾವು ಒಳ್ಳೆ ಕೊಡ್ತಾರೆ ಸರ್ಕಾರ ಅವ್ರು ಸಹಿಸಕ್ ಆಗ್ತಾ ಇಲ್ಲ. ಆಮೇಲೆ ಮಾನ್ಯ ಸಿದ್ದರಾಮಯ್ಯ ಅವರು ಪಾಪ್ಯುಲಾರಿಟಿ ಸಹಿಸಕ್ ಆಗ್ತಾ ಇಲ್ಲ. ಅದಕ್ಕಿಂತ ಹೆಚ್ಚಾಗಿ ಅವ್ರಿಗೆ ಏನಾಗಿದೆ, ಒಬ್ಬ ಬ್ಯಾಕ್ವರ್ಡ್ ಕ್ಲಾಸ್ ಅವನು ಮುಖ್ಯಮಂತ್ರಿ ದೇವರಾಜ ಸಾದ್ ಮೇಲೆ 2ನೇ ಬಾರಿ ಯಾರನ್ನ ಮುಖ್ಯಮಂತ್ರಿ ಆಗಿದ್ರೆ ಅದು ಮಾನ್ಯ ಸಿದ್ದರಾಮಯ್ಯ ಅವರು ಹಾಕಿದ್ದಾರೆ. ಅದು ಸಹಿಸಕ್ ಆಗ್ತಾ ಇಲ್ಲ. ಒಬ್ಬ ಬ್ಯಾಕ್ವರ್ಡ್ ಮುಖ್ಯಮಂತ್ರಿನ ತೆಗೆಯಕ್ಕೆ BJP ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ದಯಮಾಡಿ ಈ ಹೋರಾಟವನ್ನು ನಾವು ನಮಗೆ ನ್ಯಾಯಾಲಯದಲ್ಲಿ ನ್ಯಾಯ ಸಿಗ್ತದ ವಿಶ್ವಾಸ ಇದೆ. ಈಗ ಗೊತ್ತು ಈ ರಾಜ್ಯಪಾಲ